ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಅಲ್ಲಿ ಹಿಟಾಚಿ ಬಂದಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಜೆಸಿಬಿ ಮೂಲಕ ಅಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯವನ್ನು ನಡೆಸೋದಕ್ಕೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜೆಸಿಬಿ ಮೂಲಕ ಉತ್ಖನನ ಮಾಡೋದಕ್ಕೆ ಈಗ ಜೆಸಿಬಿ ಯಂತ್ರ ಆಗಮಿಸಿರೋದನ್ನು ಕೂಡ ನೀವು ಗಮನಿಸಬಹುದು. ನೇರ ದೃಶ್ಯಾವಳಿಗಳು. ಜೆಸಿಬಿ ಮೂಲಕ ಉತ್ಖನನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಹಿಟಾಚಿ ಮೂಲಕ ಉತ್ಖನನ ಮಾಡುವಂತಹ ಕಾರ್ಯ ನಡೆಯುತ್ತೆ. ಈಗಾಗಲೇ ಅಸ್ಥಿಪಂಜರ ಸ್ಥಳವನ್ನ ಗುರುತಿಸಿರುವಂತಹ ಸ್ಥಳದಲ್ಲಿ ಸಾಕ್ಷಿದಾರನ ಬೇಡಿಕೆಯಂತೆ ಹಿಟಾಚಿ ಮೂಲಕ ಉತ್ಖನನ ಮಾಡುವಂತ ಕೆಲಸವನ್ನ ನಡೆಸಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಆ ಸ್ಥಳಕ್ಕೆ ಹಿಟಾಚಿಯನ್ನು ಕೂಡ ತೆಗೆದುಕೊಂಡು ಬರಲಾಗ್ತಾ ಇದೆ. ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮ್ಯಾನ್ಯುವಲ್ ಆಗಿ ಇಲ್ಲಿವರೆಗೂ ಕೂಡ ನಡೆಸಲಾಗಿತ್ತು. ಆದರೆ ಈಗ ಹಿಟಾಚಿಯನ್ನ ಬಳಸಿ ಉತ್ಖನನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. 4 ಅಡಿ ಉತ್ಖನನವನ್ನ ಮಾಡಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಮಳೆಗಾಲ ಕೂಡ ಆಗಿರೋದ್ರಿಂದಾಗಿ ಹೊರತೆಯಲ್ಲಿ ಬರ್ತಾ ಇದೆ. ಸೊ ಹೀಗಾಗಿ ನಿಲ್ಲಿಸಲಾಗಿದೆ. ಹಿಟಾಚಿಯನ್ನ ಬಳಸಿ ಮುಂದಿನ ಉತ್ಖನನ ಕಾರ್ಯವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮೊದಲ ಸ್ಪಾಟ್ನಲ್ಲಿ 4 ಅಡಿ ಮಣ್ಣನ್ನು ಅಗೆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಅಸ್ಥಿಪಂಜರ ಆಗಲಿ ಯಾವುದೇ ಅವಶೇಷಗಳು ಅಲ್ಲಿ ಪತ್ತೆ ಆಗಿಲ್ಲ. ಆ ಒಂದು ಸಂದರ್ಭದಲ್ಲಿ ದೂರುದಾರ ಹಿಟಾಚಿಯನ್ನ ಬಳಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾನೆ, ಅಂದ್ರೆ ಮನವಿಯನ್ನು ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಆತನ ಮನವಿಯ ಪ್ರಕಾರವೀಗ ಹಿಟಾಚಿಯನ್ನು ಕೂಡ ಬಳಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈಗ ಆ ಸ್ಥಳಕ್ಕೆ ಹಿಟಾಚಿ ಆಗಮಿಸ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಂದಿನ ಕಾರ್ಯಾಚರಣೆಯನ್ನ ಹಿಟಾಚಿಯನ್ನ ಬಳಸಿಕೊಂಡು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನೇರ ದೃಶ್ಯಾವಳಿಗಳು ಇದು. ಸಾಕ್ಷಿದಾರನ ಬೇಡಿಕೆಯಂತೆ ಹಿಟಾಚಿಯನ್ನ ಬಳಸಿ ಈಗ ಉತ್ಖನನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನಾಲ್ಕು ಅಡಿ ಮ್ಯಾನ್ಯುವಲ್ ಆಗಿ ಉತ್ಖನನವನ್ನ ಮಾಡಲಾಗಿತ್ತು. ಆದರೆ 4 ಅಡಿಯಷ್ಟು ಯಾವುದೇ ರೀತಿಯಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ಕಳೆಬರ ಆಗಲಿ ಯಾವುದೇ ಒಂದು ಕುರುಹುಗಳು ಕೂಡ ಅಲ್ಲಿ ಸಿಕ್ಕಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಹಿಟಾಚಿಯನ್ನು ಬಳಸಿ ಮುಂದಿನ ಕಾರ್ಯವನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ನೀವು ಹೇಳಿದಾಗೆ ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಹಿಟಾಚಿ ಕೂಡ ಆಗಮಿಸಿರೋದನ್ನ ಗಮನಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳಲ್ಲಿ. ಸೊ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಭರತ್. ಮಧುಕರ್, ಹೌದು, ಈಗಾಗಲೇ ಅಲ್ಲಿ ಮ್ಯಾನ್ಯುವಲ್ ಆಗಿ ಅದನ್ನು ಸಮಾಧಿಯನ್ನು ಅಗೆಯುವ ಪ್ರಕ್ರಿಯೆಯ ಸಂದರ್ಭಗಳಲ್ಲಿ ಭಾಳಷ್ಟು ಅವರಿಗೆ ಅಡೆತಡೆಗಳಾಗಿರುವಂಥದ್ದು. ಯಾಕಂದರೆ ಆ ಒಂದು ಕಡೆಯಲ್ಲಿ ಅಲ್ಲಿ ನದಿ ಪಾತ್ರದಲ್ಲಿರುವಂಥ ಜಾಗ ಇರುವಂಥ ಕಾರಣದಿಂದಾಗಿ ಅಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಆ ನೀರಿನ ಹರಿವು ಒಂದು ಹಂತಕ್ಕೆ ಸಮಸ್ಯೆಯನ್ನು ಮಾಡಿದ್ರೆ ಸುಮಾರು ಒಂದು 4 ಫೀಟ್ನವರೆಗೂ ಕೂಡ ಮ್ಯಾನ್ಯುವಲ್ ಆಗಿ 12 ಜನ ಸಿಬ್ಬಂದಿ ಅದನ್ನು ಅಗೆಯುವಂಥ ಕೆಲಸಗಳನ್ನು ಮಾಡಿದರು. ಆದರೆ ಎಷ್ಟೇ ಅಗೆದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಆತ ಹೇಳಿದಂತೆ ಯಾವುದೇ ರೀತಿಯಾದಂಥ ಕಳೆಬರಗಳಾಗಲಿ ಅಸ್ಥಿಪಂಜರಗಳಾಗಲಿ ಅಲ್ಲಿ ಪತ್ತೆ ಆಗಲಿಲ್ಲ. ಇದು ಬಹಳ ಒಂದು ಹಂತಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ರೀತಿಯಲ್ಲಿ ಕಂಡಿತು. ಆದರೆ ಆತ ಅದನ್ನು ಒಪ್ತಾ ಇಲ್ಲ, ಅಲ್ಲಿ ಇದೆ ಅನ್ನುವಂಥ ವಾದಗಳನ್ನೇ ಆತ ಮುಂದುವರಿಸ್ತಾ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ದೂರುದಾರನ ಏನು ದೂರುಗಳೇನಿದೆ ಅದನ್ನು ಎಲ್ಲವನ್ನು ಕೂಡ SIT ತಂಡ ಒಪ್ಪಬೇಕು. ಅಲ್ಲಿ ಬಹಳ ಪ್ರಾಮಾಣಿಕ ಮತ್ತು ಪಾರದರ್ಶಕವಾದ ತನಿಖೆಗಳಾಗಬೇಕು. ಈ ಕಾರಣದಿಂದಾಗಿ ಮ್ಯಾನ್ಯುವಲ್ ಆಗಿ ಸಾಧ್ಯ ಆಗದೇ ಇರುವ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಹಿಟಾಚಿಯನ್ನು, ಅಂದರೆ ಆ ಕಾಡು ಭಾಗಕ್ಕೆ ಎಂಟ್ರಿ ಆಗಲಿಕ್ಕೆ ದೊಡ್ಡ ದೊಡ್ಡ JCB ಮಾದರಿಯ ಹಿಟಾಚಿಗಳಿಗೆ ಅಥವಾ JCBಗಳಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಮಿನಿ ಹಿಟಾಚಿಯನ್ನು ಅಲ್ಲಿಗೆ ಒಂದು ಲಾರಿಯಲ್ಲಿ ತಂದಿದ್ದಾರೆ. ಹಾಗಾಗಿ ಈಗ ಆ ಒಂದು ಸ್ನಾನಘಟ್ಟದ ಬಳಿಯ ಒಂದು ಗೇಟ್ ಅಲ್ಲಿ ಅದನ್ನ ತೆರೆದು ಅದನ್ನ ಎಂಟ್ರಿ ಮಾಡಿದ್ದಾರೆ. ಓಪನ್ ಆ ಒಂದು ಮೇನ್ ಜಾಗಕ್ಕೆ ಅದು ಎಂಟ್ರಿ ಆಗಿದೆ. ಇನ್ನು ಆ ಕಾಡುದಾರಿ ಏನಿದೆ ಆ ಕಾಡುದಾರಿಯ ಪ್ರದೇಶಕ್ಕೆ ಅದು ಹೋಗಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಅಲ್ಲಿಗೆ ತಲುಪಲಿಕ್ಕೆ ಇರುವಂತದ್ದು. ಹಾಗಾಗಿ ಈಗ ಅದನ್ನ ತಂದು ಒಳಭಾಗದಲ್ಲಿ ನಿಲ್ಲಿಸಿದ್ದಾರೆ. ಇನ್ನೇನು ಅವರ ಊಟದ ಕೆಲಸ ಊಟ ಎಲ್ಲ ಮುಗಿದ ಬಳಿಕ ದೂರದಾರನ ಊಟ ಮುಗಿಬೇಕು. ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ, ಅನುಚೇತ್ ಕೂಡ ಇದ್ದಾರೆ, ತನಿಖಾಧಿಕಾರಿ ಜಿತೇಂದ್ರ ದಯಾಮ ಕೂಡ ಇದ್ದಾರೆ. ಹಾಗಾಗಿ ಅವರೆಲ್ಲರ ಊಟ ಮುಕ್ತಾಯ ಆದ ಬಳಿಕ ಇನ್ನೊಂದು 10-15 ನಿಮಿಷದಲ್ಲಿ ಅವರ ಕೆಲಸಗಳು ಮುಗಿಬಹುದು, ಊಟೋಪಚಾರ ಮುಗಿಬಹುದು. ಅದೆಲ್ಲ ಮುಗಿದ ಬಳಿಕ ಮತ್ತೆ ಅಲ್ಲಿ ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಹಾಗಾಗಿ ಮ್ಯಾನ್ಯುವಲ್ ಆಗಿ ಸಾಧ್ಯ ಆಗದೇ ಇರೋದನ್ನ ಇನ್ನು ಮುಂದಿನ ಎಲ್ಲ ಅಷ್ಟು ಇದನ್ನ ಕೂಡ JCB ಮೂಲಕ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಬಹುದು. ಆದರೆ ಇದು ಬಹಳ ಸೂಕ್ಷ್ಮ ಪ್ರಕ್ರಿಯೆ. ಯಾಕಂದ್ರೆ JCBಗಳ ಮೂಲಕ ಅಗೆಯುವಂಥ ಸಂದರ್ಭಗಳಲ್ಲಿ ಸಹಜವಾಗಿ ಒಂದು ವೇಳೆ ಅಲ್ಲಿ ಅಸ್ಥಿಪಂಜರಗಳಿದ್ರೆ ಅದಕ್ಕೆ ತೀರಾ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿವೆ. ಹಾಗಾಗಿ ಏಕಾಏಕಿಯಾಗಿ ಹೋಗಿ ಅಗೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಅಲ್ಲೂ ಕೂಡ ಒಂದಷ್ಟು ರೀತಿಯಾದಂಥ ಪರೀಕ್ಷೆಗಳಾಗಬೇಕು, ವೈದ್ಯರ ಸಮ್ಮುಖದಲ್ಲೇ ಆಗುವಂಥದ್ದು ಪ್ರಕ್ರಿಯೆ ಹೌದು. ಹಾಗಾಗಿ ಅಲ್ಲಿ ಅಗೆಯುವಂಥ ಸಂದರ್ಭಗಳಲ್ಲಿ ಒಂದಷ್ಟು ಬಹಳ ಗಂಭೀರವಾದಂಥ ನಿರ್ಧಾರಗಳು ಅವರು ತೆಗೆದುಕೊಳ್ಬೇಕಾಗುತ್ತೆ. ಆ ಸಂದರ್ಭಗಳಲ್ಲಿ ಅಗೆಯುವಂಥ ಸಂದರ್ಭಗಳಲ್ಲಿ ಎಲ್ಲಾದರೂ ಈ ರೀತಿಯ ಕಳೆ ಬರಹಗಳ ಕಂಡ್ರೆ ಅದನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಯಾವ ರೀತಿಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಅಲ್ಲಿರುವಂಥ SIT ಟೀಮ್ ಮತ್ತು ಎಕ್ಸ್ಪರ್ಟ್ಗಳೇನಿದ್ದಾರೆ ಅವರು ಅದನ್ನು ನೋಡ್ಕೊಳ್ತಾರೆ. ಹಾಗಾಗಿ ಸಣ್ಣ JCBಯನ್ನು ತಂದಿದ್ದಾರೆ. ಅಂದರೆ ಒಂದು 12 ಜನ ಸಿಬ್ಬಂದಿ ಮಾಡುವಂಥ ಕೆಲಸವನ್ನು ಬಹಳ ವೇಗವಾಗಿ ಆ ಒಂದು JCB ಮೂಲಕ ಮಾಡಬಹುದು ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟ. ನಾವು ಆರಂಭದಲ್ಲಿ ಅನ್ಕೊಂಡಿದ್ವಿ ಈ ರೀತಿಯಾದಂಥ ಶವಗಳನ್ನು ಅಗೆಯುವಂಥ ಪ್ರಕ್ರಿಯೆಗಳನ್ನು ಮ್ಯಾನ್ಯಲ್ ಆಗಿ ಮಾಡಲಿಕ್ಕೆ ಇಲ್ಲ, JCBಗಳನ್ನೇ ತಂದು ಮಾಡಬಹುದು ಅನ್ನುವಂಥದ್ದು. ಆದರೆ ಆ ದಾರಿ ಬಹಳ ದುರ್ಗಮ ಮತ್ತು ಕಾಡು ಪ್ರದೇಶ, ಅದರ ಜೊತೆಗೆ ಒಂದು ರಿಸರ್ವ್ ಫಾರೆಸ್ಟ್. ಇಲ್ಲಿ ಗಮನಿಸಬೇಕಾದಂಥದ್ದು ಅದು ಒಂದು ಈ ರೀತಿಯಾದಂಥ ಅರಣ್ಯ ಪ್ರದೇಶಗಳಿಗೆ ಈ ರೀತಿಯಾದಂಥ JCBಗಳನ್ನು ಅಥವಾ ಹಿತಾಚಿಗಳನ್ನು ನುಗ್ಗಿಸಲಿಕ್ಕೆ ಕೆಲವೊಂದು ನಿಯಮಗಳು ಕೂಡ ಅಡ್ಡಿ ಬರುತ್ತೆ. ಅರಣ್ಯ ಇಲಾಖೆಯಿಂದ ಕೂಡ ಅದಕ್ಕೆ ಅನುಮತಿಗಳನ್ನು ಪಡಿಬೇಕು. ಆದರೆ ಇದೊಂದು ಹೈ ಪ್ರೊಫೈಲ್ ಪ್ರಕರಣ. ಈ ಪ್ರಕರಣದಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಇದರ ಗಮನ, ದೇಶದ ಗಮನ ಈ ಪ್ರಕರಣದ ಮೇಲಿದೆ. ಅದರ ಸತ್ಯಾಸತ್ಯತೆಗಳನ್ನು ಕಂಡುಕೊಳ್ಳಿಕ್ಕೆ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ಮತ್ತು ನಿಯಮಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆಗಳಿದೆ. ಹಾಗಾಗಿ ಇದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಈಗ JCBಯನ್ನು ತರಲಾಗಿದೆ. ಮುಂದಿನ ಪ್ರಕ್ರಿಯೆ ಹೇಗೆ ಸಾಗುತ್ತೆ ಅನ್ನುವಂಥದ್ದು, ಯಾಕಂದರೆ ಆ ಒಂದು ದಾರಿಯ ಬಗ್ಗೆ ನಮ್ಮ ಇಲ್ಲಿ ಹೊರಗಡೆ ಇರುವಂಥವರಿಗೆ ಬಹಳ ನಿಖರವಾಗಿ ಗೊತ್ತಿಲ್ಲ. ಅಲ್ಲಿ ಅವರ ಟೀಮನ್ನು ಹೊರತುಪಡಿಸಿದರೆ ಮತ್ತು ಆತ ತೋರಿಸಿದ ನಂತರ ಅಲ್ಲಿಗೆ ಹೋದಂಥವ್ರು ಅವರನ್ನು ಹೊರತುಪಡಿಸಿದರೆ ಬೇರೆ ಯಾರು ಕೂಡ ಇಲ್ಲ. ಹೀಗಾಗಿ ಇದೆಲ್ಲ ಪ್ರಕ್ರಿಯೆಗಳ ಬಗ್ಗೆ ಬಹಳ ಗಂಭೀರವಾಗಿ ಗಮನ ಹರಿಸಬೇಕಾದಂಥ ಅಗತ್ಯತೆಗಳಿವೆ. ಹಾಗಾಗಿ ಈಗ JCB ಬಂದು ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಮತ್ತೊಮ್ಮೆ ಹೋಗಬೇಕು. ಯಾಕಂದರೆ ಆತ ತೋರಿಸಿದ ಜಾಗದಲ್ಲಿ ಆತನೇ ಹೇಳಿದಂತೆ ಎಷ್ಟು ಆಳ ಅಗಲಗಳಲ್ಲಿ ಅಗಿಬಹುದು ಆ ಎಲ್ಲ ಪ್ರಕ್ರಿಯೆಗಳನ್ನು ಮ್ಯಾನ್ಯಲ್ ಆಗಿ ಅವರು ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಕ್ರಿಯೆಗಳಲ್ಲೂ ಕೂಡ ಅವರು ಒಂದಷ್ಟು ಆಳವಾಗಿ ಅಗಿಬೇಕಾದಂಥ ಅಗತ್ಯತೆಗಳಿದೆ. ಆದರೆ ಈ ರೀತಿಯಾಗಿ ಆಳವಾಗಿ ಅಗಿಲಿಕ್ಕೆ ಮ್ಯಾನ್ಯಲ್ ಆಗಿ ಅಗಿತಾ ಕೂತ್ಕೊಂಡ್ರೆ ಇವತ್ತು ರಾತ್ರಿ ಆಗಬಹುದು. ಹಾಗಾಗಿ JCB ತಂದು ಅಂದರೆ ಮೊದಲ ಪ್ರಯತ್ನದಲ್ಲಿ ಅವರು ಯಶಸ್ಸು ಕಾಣಬೇಕಾದ್ರೆ ಮೊದಲ ಪ್ರಯತ್ನದಲ್ಲಿ ಈ ಒಂದು ಮೊದಲ ಪಾಯಿಂಟ್ನಲ್ಲಿ ಇದನ್ನು ಗುರುತಿಸುವ ಹಂತದಲ್ಲಿ ಆ ಪ್ರಕ್ರಿಯೆಗಳಿಗಾಗಿ ಅದನ್ನು ಬಹಳ ಒಂದು ಮಾನಿಟರ್ ಮಾಡಲಾಗ್ತಾ ಇದೆ. ಸ್ವತಃ ಅನುಚೇತ್ ನೇರವಾಗಿ ಬಂದಿದ್ದಾರೆ, ಅವರೇ ಇದನ್ನು ಸ್ವತಃ ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳ ಮಧ್ಯೆ ಇದರ ಅಷ್ಟು ವರದಿಗಳು ಅಷ್ಟು ಮಾಹಿತಿಗಳು ನೇರವಾಗಿ ಬೆಂಗಳೂರು ತಲುಪ್ತಾ ಇದೆ. ಪ್ರಣಬ್ ಮೊಹಂತಿ ಅವರ ಗಮನಕ್ಕೆ ಕೂಡ ತರಲಾಗ್ತಾ ಇದೆ. ಯಾಕಂದ್ರೆ ಅವರು ಈ ಒಂದು ತನಿಖಾ ಏಜೆನ್ಸಿಯ DGP ದರ್ಜೆಯ ಅಧಿಕಾರಿ. ಹಾಗಾಗಿ ಆ ಒಂದು ಅಲ್ಲಿ ಕೂತ್ಕೊಂಡು ಅವರು ಮಾಹಿತಿಗಳನ್ನು ಪಡಿಬೇಕು. ಅದಿಷ್ಟೇ ಅಲ್ಲದೆ ಅವರು ಸರ್ಕಾರಕ್ಕೂ ಕೂಡ ಅದನ್ನ ಕಾಲಕಾಲಕ್ಕೆ ತಲುಪಿಸುವಂತ ಕೆಲಸಗಳನ್ನು ಮಾಡಬೇಕು. ಯಾಕಂದ್ರೆ ಗಂಭೀರ ಪ್ರಕರಣ, ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ತನಿಖೆಯನ್ನು ನಡೆಸ್ತಾ ಇದೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪಗಳು ಖಂಡಿತವಾಗ್ಲೂ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳುತ್ತೆ. ಹಾಗಾಗಿ ಸರ್ಕಾರ ಎಷ್ಟೇ ಅದನ್ನ ಹೇಳಿದ್ರು ಕೂಡ ಸರ್ಕಾರ ಅದರತ್ತ ಗಮನಗಳನ್ನು ಹರಿಸಬೇಕಾಗುತ್ತೆ. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಒಂದು ಬಹಳ ಗಂಭೀರವಾದಂಥ ಪ್ರದೇಶಗಳಲ್ಲಿ ಈ ಒಂದು ಘಟನೆ ಆಗಿರುವಂತ ಕಾರಣದಿಂದಾಗಿ ಈ ಎಲ್ಲ ಮಾಹಿತಿಗಳು ಕ್ಷಣಕ್ಕೆ ಮತ್ತು ಕಾಲಕಾಲಕ್ಕೆ ಸರ್ಕಾರದ ಅಂಗಳವನ್ನು ತಲುಪಬೇಕಾಗುತ್ತೆ. ಅದನ್ನು ಅವರು ಅಲ್ಲಿಂದಲೇ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಕೂಡ ಅದನ್ನು ತಲುಪಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಇವತ್ತು ಏನು ಪತ್ತೆ ಆಗುತ್ತೆ, ಏನು ಪತ್ತೆ ಆಗಲ್ಲ ಅನ್ನುವಂಥದ್ರ ಮೇಲೆ ಮುಂದಿನ ಅಷ್ಟು ಕಾರ್ಯಾಚರಣೆಗಳನ್ನ ಒಂದು ಹಂತಕ್ಕೆ ನಾವು ಮಾನಿಟರ್ ಮಾಡಿ ಬಿಡಬಹುದು. ಹಾಗಾಗಿ ಆರಂಭದಲ್ಲಿ ಆತ ತೋರಿಸಿದಂತಹ ಗುಂಡಿ ಇದು ನೇತ್ರಾವತಿ ನದಿಯ ಬಹಳ ತೀರ ಪ್ರದೇಶದಲ್ಲಿರುವಂತಹ ಗುಂಡಿ. ಆ ಒಂದು ಸ್ಥಳದಲ್ಲಿ ಆ ಮೃತದೇಹ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಆ ಪ್ರಕ್ರಿಯೆಯ ಭಾಗವಾಗಿ ಈಗ JCBಯನ್ನು ತರಿಸಿದ್ದಾರೆ. ಆ JCB ಮುಂದೆ ಏನು ಮಾಡುತ್ತೆ ಅನ್ನುವಂಥದ್ದಂದ್ರೆ ಅಲ್ಲಿ ಯಾವ ರೀತಿಯ ಉತ್ಖನನ ಪ್ರಕ್ರಿಯೆಗಳು ಜಾರಿಯಲ್ಲಿರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.